ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಏಡ್ಸ್ ನಿರ್ಮೂಲನಾ ದಿನ ಪ್ರಬಂಧ. ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ನೋಡೋಣ ಬನ್ನಿ. ವಿಶ್ವ ಏಡ್ಸ್ ದಿನವು ಕಳೆದ 33 ವರ್ಷಗಳಿಂದ 1988ರಿಂದ ಪ್ರತಿ ವರ್ಷ ಡಿಸೆಂಬರ್ 1ರಂದು ಜಾಗತಿಕವಾಗಿ ಸ್ಮರಣೀಯ ಆರೋಗ್ಯ ಕಾರ್ಯಕ್ರಮವಾಗಿದೆ. ಈ ದಿನದಂದು ರೋಗದ ಜಾಗೃತಿಯನ್ನು ಉತ್ತೇಜಿಸುವ ವಿವಿಧ ಜಾಗೃತಿ ಅಭಿಯಾನಗಳು ಮತ್ತು ಚಟುವಟಿಕೆಗಳನ್ನು ವಿಶ್ವದಾದ್ಯಂತ ಹಲವಾರು ಸಂಸ್ಥೆಗಳು ನಡೆಸುತ್ತವೆ. ಈ ದಿನದಂದು ರೋಗದ ಜಾಗೃತಿಯನ್ನು ಉತ್ತೇಜಿಸುವ ವಿವಿಧ ಜಾಗೃತಿಯ ಅಭಿಯಾನಗಳು ಮತ್ತು ಚಟುವಟಿಕೆಗಳನ್ನು ವಿಶ್ವದಾದ್ಯಂತ ಹಲವಾರು ಸಂಸ್ಥೆಗಳು ನಡೆಸುತ್ತವೆ. ಇನ್ನು ವಿವರಣೆ. ಪ್ರಸ್ತುತ HIV ಸೋಂಕು ವಾಸಿಯಾಗುವ ಕಾರಣ ಏಡ್ಸ್ ಜಾಗೃತಿ ದಿನದ ಅಗತ್ಯವು ಅಗತ್ಯವಾಗಿದೆ. ಪ್ರಸ್ತುತ HIV ಸೋಂಕು ವಾಸಿಯಾಗದ ಕಾರಣ ಏಡ್ಸ್ ಜಾಗೃತಿ ದಿನದ ಅಗತ್ಯವು ಕೂಡ ಅಗತ್ಯವಾಗಿದೆ. ಆದರೆ ರೋಗದ ಬಗ್ಗೆ ಸರಿಯಾದ ಜಾಗೃತಿಯೊಂದಿಗೆ ಅದನ್ನು ನಿಯಂತ್ರಿಸಬಹುದು. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಒಂದು ಕಾಲದಲ್ಲಿ ನಿರ್ವಹಿಸಲಾಗದ ದೀರ್ಘಕಾಲದಲ್ಲಿ ಆರೋಗ್ಯ ಸ್ಥಿತಿಯಾಗಿತ್ತು. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಒಂದು ಕಾಲದಲ್ಲಿ ನಿರ್ವಹಿಸಲಾಗದ ದೀರ್ಘಕಾಲದಲ್ಲಿ ಆರೋಗ್ಯ ಸ್ಥಿತಿಯಾಗಿತ್ತು. ಆದರೆ ಈಗ HIV ತಡೆಗಟ್ಟುವಿಕೆ, ರೋಗ ನಿರ್ವಹಣೆ ಮತ್ತು ಅವಕಾಶವಾದಿ ಸೋಂಕುಗಳನ್ನು ಒಳಗೊಂಡಂತೆ ಆರೈಕೆಯಲ್ಲಿ ಪ್ರಗತಿಯೊಂದಿಗೆ HIV ಜನರು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಬಹುದು. HIV ತಡೆಗಟ್ಟುವಿಕೆ, ರೋಗ ನಿರ್ವಹಣೆ ಮತ್ತು ಅವಕಾಶವಾದಿ ಸೋಂಕುಗಳನ್ನು ಒಳಗೊಂಡಂತೆ ಆರೈಕೆಯಲ್ಲಿ ಪ್ರಗತಿಯೊಂದಿಗೆ HIV ಜನರು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಬಹುದು. 2023ರಲ್ಲಿ ಭಾರತದಲ್ಲಿ 66,400 ಹೊಸ ಪ್ರಕರಣಗಳನ್ನು ಗುರುತಿಸಲಾಗಿದೆ. ಜಾಗತಿಕವಾಗಿ 2023ರಲ್ಲಿ 13 ಲಕ್ಷ ಜನರು 13 ಲಕ್ಷ ಜನರು ಹೊಸದಾಗಿ HIV ಸೋಂಕಿಗೆ ಒಳಗಾಗಿದ್ದಾರೆ. 21 ಲಕ್ಷ ಜನರು ಹೊಸದಾಗಿ ಸೋಂಕಿಗೆ ಒಳಗಾದ 2010ಕ್ಕಿಂತ ಇದು 33% ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಹೊಸದಾಗಿ HIV ಸೋಂಕಿಗೆ ಒಳಗಾಗಿದ್ದಾರೆ. 21 ಲಕ್ಷ ಜನರು ಹೊಸದಾಗಿ ಸೋಂಕಿಗೆ ಒಳಗಾದ 2010ಕ್ಕಿಂತ 39% ಕಡಿಮೆಯಾಗಿದ್ದಾರೆ. ಉಪಸಂಹಾರ. ಏಡ್ಸ್ ನಿರ್ಮೂಲನೆ ಮಾಡುವುದು ಸುಲಭದ ಕೆಲಸವಲ್ಲ, ಆದರೆ ನಾವೆಲ್ಲರೂ ಸೇರಿ ಕೈ ಜೋಡಿಸಿದರೆ ಈ ಗುರಿ ಸಾಧ್ಯ. ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸುರಕ್ಷಿತ ಜೀವನ ಶೈಲಿ ಅಳವಡಿಸಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ಏಡ್ಸ್ ದಿನದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.